ಸೊ ರಾಜಕೀಯಕ್ಕೆ ಈಗ ಜಾರಕಿಹೊಳಿ ಕುಟುಂಬದವರು ಎಂಟ್ರಿ ಆಗಿದ್ದೇನು ಹೊಸದಲ್ಲ, ಅವರ ಫ್ಯಾಮಿಲಿಯಲ್ಲೂ ಕೂಡ ಎಂಟ್ರಿ ಆಗಿರೋದು ಹೊಸದಲ್ಲ. ಬಟ್ ಆ ಕುಟುಂಬದಲ್ಲಿರುವಂತ ಒಂದು ಕುಡಿ ಈಗ ಎಂಟ್ರಿ ಕೊಡ್ತಾ ಇದೆ. ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವರು ಸ್ಪರ್ಧೆ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಒತ್ತಡಕ್ಕೆ ಮಣದ್ರ ಸಚಿವ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಸೂಚನೆಗೆ ಕಾಯೋದಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಅವರಿಗೆ ಆಕ್ಚುಲಿ ಆಸೆ ಇದ್ದಿದ್ದೇನೆ ಮಗಳನ್ನ ಅಲ್ಲಿ ರಾಜಕೀಯಕ್ಕೆ ತರಬೇಕು ಅಂತ ಹೇಳಿ, ಮಗನನ್ನ ರಾಜ್ಯದಲ್ಲೇ ಇಟ್ಕೋಬೇಕು, ಮಗಳನ್ನ ಕೇಂದ್ರದಲ್ಲಿ ಇಟ್ಕೊಳ್ಬೇಕು ಅನ್ನೋದೇ ಅವರ ಆಸೆ ಇತ್ತು. ಅವರ ಆಪ್ತ ವಲಯಗಳಲ್ಲೆಲ್ಲ ಕೇಳಿ ಬರ್ತಾ ಇದ್ದಿದ್ದು. ಹಾಗಾಗಿ ಈಗ ಅದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಡ್ತಾ ಇದೆ. ಕಡೆ ಹೊಸ ಹೆಸರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಮತ್ತೆ ಅದನ್ನು ರಿಸರ್ವ್ ಮಾಡಿದ್ಮ್ಯಾಗ ಮತ್ತೆ ಅಂತಿಮ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮ ಪುತ್ರಿ ವಿಚಾರನೂ ಈಗ ಅವ್ರದ್ದು ಚರ್ಚೆಯಲ್ಲಿದೆ. ಬೆಳಗಾವಿಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದು ಕೂಡ ಚರ್ಚೆಯಲ್ಲಿದೆ. ಆದರೆ ಇನ್ನೂ ಅಂತಿಮ ಆಗಿಲ್ಲ, ಇನ್ನೂ ನಡೀತಾ ಇದೆ. ನೋಡೋಣ, ಇನ್ನೂ ಟೈಮ್ ಇದೆ, ಇನ್ನೂ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ. ಸೊ ಎಲ್ಲ ಅಳದು ತೂಗಿ ಚರ್ಚೆ ಮಾಡಿ ಗೋಷ್ಠಿ ಮಾಡ್ತಾರೆ ಎಲ್ಲ ಎರಡು. ಅಕಸ್ಮಾತ್ ಹೈಕಮಾಂಡ್ ಅವ್ರು ಪ್ರಿಯಾಂಕಾ ಅವ್ರನ್ನ ಚಿಕ್ಕೋಡಿಯಿಂದ ನಿಲ್ಲಿಸಿ ಅಂತಂದ್ರೆ ನೋಡೋಣ, ಚರ್ಚೆ ನಡೀತಾ ಇದೆ, ಇನ್ನೂ ಅಂತಿಮ ಆಗಿಲ್ಲ. ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲಾ ಎಲ್ಲ ನಾಯಕರು ಕೂಡಿ. ಅವಾಗ ಅವ್ರು ಏನು ಹೇಳ್ತಾರೆ ವರಿಷ್ಠರು ವೇಟ್. ನನ್ನ ಸಹೋದ್ಯೋಗಿ ಚೇತನ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿ ಈಗ ಎಂಟ್ರಿ ಕೊಡ್ತಾ ಇರುವಂಥದ್ದನ್ನು ನೋಡಿದ್ರೆ. ಒಂದ್ ಕಡೆಗೆ ಈಗ ಮಗಳಿಗೆ ಟಿಕೆಟ್ ಕೊಡುವಂತ ಚರ್ಚೆ ಬರ್ತಾ ಇದೆ. ಅವ್ರಿಗೂ ಕೂಡ ಅದೇ ಆಸಕ್ತಿ ಇದ್ದಂಗೆ ಇತ್ತಲ್ವಾ? ಖಂಡಿತವಾಗಿ ಅವರು ಈ ಬಗ್ಗೆ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಗೆದ್ದಿದ್ದೆ ಆದಲ್ಲಿ ಮಗಳನ್ನ ಯಮಕನಮಡಿ ಕ್ಷೇತ್ರದಿಂದ ಗೆಲ್ಲಿಸಬೇಕು ಅನ್ನೋ ಆಸೆಯನ್ನ ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಸೋತ ಕಾರಣ ಅದು ಆಸೆ ಹಾಗೆ ಉಳಿದಿತ್ತು. ಆದ್ರೆ ಈಗ ಸದ್ಯ ಏನು ಬೆಳಗಾವಿ ಚಿಕ್ಕೋಡಿ ಲೋಕಸಭಾದಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣಕ್ಕಿಳಿಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿರುವಂತದ್ದು. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಸತೀಶ್ ಜಾರಕಿಹೊಳಿ ಮಗಳನ್ನ ಸ್ಪರ್ಧೆಗೆ ಇಳಿಸಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ರು. ಆದ್ರೆ ನಿನ್ನೆ ಏನು ರಾಜ್ಯ ಸ್ಕ್ರೀನಿಂಗ್ ಕಮಿಟಿ, ಕಾಂಗ್ರೆಸ್ ರಾಜ್ಯ ಸ್ಕ್ರೀನಿಂಗ್ ಕಮಿಟಿಯ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ದಲ್ಲಿ ಹೈಕಮಾಂಡ್ ಒತ್ತಾಯದ ಮೇರೆಗೆ ಈಗ ಸದ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಮಗಳನ್ನ ಸ್ಪರ್ಧೆಗಿಳಿಸುವ ಇಂಗಿತವನ್ನು ವ್ಯಕ್ತಪಡಿಸಿರುವಂತದ್ದು. ಕಾದು ನೋಡೋಣ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋ ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿ ಇವತ್ತು ಹೇಳಿರುವಂತದ್ದು. ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಪ್ರಬಲ ಅಭ್ಯರ್ಥಿ ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊರಕಿಲ್ಲ. ಯಾಕಂದ್ರೆ ಸಾಕಷ್ಟು 4-5 ಬಾರಿ ಸರ್ವೆ ಆದ್ರೂ ಕೂಡ ಅಲ್ಲಿ ಪ್ರಬಲ ಅಭ್ಯರ್ಥಿಗಳಿದ್ರೆ ಮಾತ್ರ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಗಳಿದಾವೆ. ಹೀಗಾಗಿ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂತದ್ದು. ಅದರಲ್ಲಿ ಪ್ರಬಲ ಅಭ್ಯರ್ಥಿ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಆದದ್ದೇ ಅದರಲ್ಲಿ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ 5 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿರುವಂತದ್ದು. ಹೀಗಾಗಿ ಆ 5 ಕ್ಷೇತ್ರಗಳು ಜೊತೆಗೆ ಏನು ಸತೀಶ್ ಜಾರಕಿಹೊಳಿ ಹೊಂದಾಣಿಕೆಯ ರಾಜಕಾರಣ ಏನಿದೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡುವಂತ ಕೆಲ ಬಿಜೆಪಿ ಶಾಸಕರು ಇರುವ ಕಾರಣ ಗೆಲ್ಲುವ ಸಾಧ್ಯತೆಗಳಿದಾವೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಇದುವರೆಗೂ ಕೂಡ ನನ್ನ ಪುತ್ರಿ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಹೈಕಮಾಂಡ್ ಒತ್ತಾಯ ಮಾಡಿದ್ದು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿಯನ್ನ ಕಣಕ್ಕಿಳಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಈಗ ಫೈನಲಿ ನಾಯಕರುಗಳನ್ನ ಅಖಾಡಕ್ಕಿಳಿಸಬೇಕು ಅಂತ ಇತ್ತು. ನಾಯಕರುಗಳ ಬದಲಾಗಿ ಈಗ ಮಕ್ಕಳನ್ನ ಅಖಾಡಕ್ಕಿಳಿಸುವಂತ ಲೆಕ್ಕಾಚಾರಗಳು ಬರ್ತಾ ಇದೆ. ಹೈಕಮಾಂಡ್ ಅಸ್ತು ಅನ್ಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೂ ರಾಜಕೀಯ, ನಮಗೂ ರಾಜಕೀಯ ಅಂತ ಅವರವರ ಕುಟುಂಬದವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಾಯಕರು ಮತ್ತೆ ಅವರ ಮಕ್ಕಳಿಗೆ ಸೀಟನ್ನು ಕೊಡ್ತಾರಾ ಕೊಡಲ್ವಾ ಅನ್ನೋದನ್ನು ಕಾಯಬೇಕಾಗಿದೆ. ಸಚಿವರುಗಳು ಯಾರ್ಯಾರು ಅಖಾಡಕ್ಕಿಳಿತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಬಿಜೆಪಿಯಲ್ಲಿ ಹಾಲಿ ಸಂಸದರಿಗೆ ಯಾರಿಗೆಲ್ಲ ಟಿಕೆಟ್ ಸಿಗಲ್ಲ ಅಂತ ನೋಡಬೇಕಾಗಿದೆ.